ಚಂದ್ರವಳ್ಳಿ ಐತಿಹಾಸಿಕ ಪ್ರವಾಸಿ ತಾಣದಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರಥಮ್ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಮ್ಮ ನಡೆಗೆ ಪ್ಲಾಸ್ಟಿಕ್ ಮುಕ್ತ ಚಂದ್ರವಳ್ಳಿಯ ಕಡೆಗೆ ಎಂಬ ವಿಶೇಷ ಅಭಿಯಾನ ಹಮ್ಮಿಕೊಂಡಿದ್ದು, ಈ ವೇಳೆ ಪರಿಸರ ಹೋರಾಟಗಾರ ಡಾಕ್ಟರ್ ಎಚ್.ಕೆ. ಸ್ವಾಮಿಯವರು ಮಾತನಾಡಿದ್ದು, ಚಂದ್ರವಳ್ಳಿಯು ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. ಇಂತಹ ಸುಂದರ ಪರಿಸರವನ್ನು ಪ್ಲಾಸ್ಟಿಕ್ ಬಾಟಲ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಿ ಕೆರೆಯಲ್ಲಿ ಪ್ಲಾಸ್ಟಿಕ್ ಚೀಲಗಳು, ಹರಿದ ಚಪ್ಪಲಿಗಳು, ಪ್ಲಾಸ್ಟಿಕ್ ತಟ್ಟೆ ಲೋಟಗಳು ತೇಲಾಡುತ್ತಿವೆ. ಇನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ಚಂದ್ರವಳ್ಳಿಯ ಒಳ್ಳೆಯ ಪರಿಸರ ಕಲುಷಿತವಾಗುತ್ತಿದ್ದು, ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಪ್ಲಾಸ್ಟಿಕ್ ಮುಕ್ತ ಚಂದ್ರವಳ್ಳಿಯನ್ನಾಗಿಸಲು ಸಹಕರಿಸಬೇಕೆಂದು ತಿಳಿಸಿದರು. ಇನ್ನು ಹಾಸ್ಯ ಸಾಹಿತಿ ಜಗನ್ನಾಥ್ ಅವರು ಮಾತನಾಡಿದ್ದು, ಪ್ಲಾಸ್ಟಿಕ್ ಬಳಕೆ ನಮ್ಮಲ್ಲಿ ಮಿತಿ ಮೀರಿದೆ, ಭೂಮಿಗೆ ಗಂಡಾಂತರ ತರುತ್ತಿದೆ. ಇನ್ನು ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಜನಸಾಮಾನ್ಯರಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಿದೆ ಹಾಗೂ ಈ ಕುರಿತು ಅಭಿಯಾನ ನಿರಂತರವಾಗಿ ಸಾಗಲಿ ಎಂದು ಪ್ರಥಮ್ ಸಂಸ್ಥೆಯವರ ಜೊತೆಗೆ ನಾವೆಲ್ಲರೂ ಇದ್ದೇವೆ ಎಂದು ತಿಳಿಸಿದರು. ಇನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಡಾಕ್ಟರ್ ಮಹೇಶ್ ಅವರು ಮಾತನಾಡಿದ್ದು, ಪರಿಸರ ನಮ್ಮೆಲ್ಲರ ಉಸಿರು. ಪರಿಸರ ಮಾಲಿನ್ಯ ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಹಾಗೂ ನಾವೆಲ್ಲರೂ ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಜಾಗೃತಿಯನ್ನು ಸಹ ಮೂಡಿಸುವ ಅವಶ್ಯಕತೆ ಇದೆ. ಇನ್ನು ಈ ವಿಶೇಷ ಅಭಿಯಾನದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ನಂಜುಂಡೇಶ್ವರ, ಕಾರ್ಯದರ್ಶಿ ವನರಾಜ್, ಖಜಾಂಚಿ ಸುಮಾ, ಚಿದಾನಂದ್, ನಿರ್ದೇಶಕರಾದ ಧನುಷ್, ಚಂದ್ರಕಲಾ, ಗಂಗಮ್ಮ, ಶಿಕ್ಷಕರಾದ ವಿಮಲಾಕ್ಷಿ ಸುಮಾರೆಡ್ಡಿ, ಉಪನ್ಯಾಸಕರಾದ ಮಧುಕುಮಾರ್, ಕುಬೇಂದ್ರ ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಕಸದಿಂದ ರಸ ಮಾಡೋದನ್ನ ಹೇಳ್ಕೊಡ್ಬೇಕು ಜನಕ್ಕೆ. ನಾವು ನೋಡಿ, ನಮ್ಮ ಅದೃಷ್ಟ ನೀವೆಲ್ಲ ಇಷ್ಟು ಜನ ಸಿಕ್ಕಿದ್ದೀರಾ. ನೀವು ಯಾವ್ಯಾವರಿಂದ ಬಂದಿದ್ದಾರೆ ಗೊತ್ತಿಲ್ಲ. ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ. ಅಯ್ಯೋ ನೋಡ್ರಿ, ಎಲ್ಲ ಒಳ್ಳೆ ಪರಿಸರ ನಿಮಗೆಲ್ಲ. ಆನೆಗಳಿದಾವಲ್ಲಿ ಭಾಳ ಅಲ್ವಾ, ಆನೆಗಳು ಭಾಳ ಸಿಗ್ತವೆ ನಿಮಗೆ. ಸೊ ಈ ಥರ ಪರಿಸರ ನಿರ್ವಹಣೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇದು ಜನಕ್ಕೆ ಏನು ಹೇಳ್ತಾ ಇರೋದು, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಬೇಕು, ನಾವು ಸ್ವಂತ ಯೋಚನೆಗಳನ್ನ ಮಾಡಬೇಕು. ಎಲ್ಲದನ್ನು ನಾವು ಬೇರೆಯವ್ರಿಗೆ ಹೇಳ್ಕೊಡೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವೇ ಅದನ್ನು ಯೋಚನೆ ಮಾಡಿ ಈ ಪರಿಸರವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ನೀವು ಮಕ್ಕಳಿಗೆ ನೋಡಿ, ಇದು ನೀವು ಪೆನ್ಗಳು ಎಸಿತಾರೆ ವಿದ್ಯಾರ್ಥಿಗಳು, ಹಂಗೆ ಎಸಿಬೇಡ್ರಿ, ಇಟ್ಕೊಂಡ್ರೆ ಎಲ್ಲ ಬಣ್ಣಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಬಣ್ಣದ ಹಾರ ಮಾಡಿ ಇಟ್ಕೋಬಹುದು. ಒಂದು ಮರಕ್ಕೆ ನೇತು ಹಾಕಿದ್ರೆ ಒಳಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರಿಸ್ಮಸ್ ಟ್ರೀ ಥರ ಮಕ್ಕಳಿಗೆ ಆಟ ಆಡೋ ಸಾಮಾನಾಗುತ್ತೆ. ಎಲ್ಲವೂ ಎಸೆಯೋದಕ್ಕಿಂತ ಏನಾರು ಮಾಡ್ಬೋದಾ ಅಂತ ಕಸರಿಂದ ರಸ. ಆಮೇಲೆ ತುಂಬ ಜನ ಅಡುಗೆ ಮಾಡೋಲ್ಲ. ನೀವು ಹೆಂಗೆ ಊಟ ತಂದಿದ್ರೆ ಗೊತ್ತಿಲ್ಲ, ನೀವು ಹೊರಗೆ ಊಟ ಮಾಡ್ತೀರಲ್ಲ, ಪ್ಲಾಸ್ಟಿಕ್ ಕಲ್ಲು ಕೊಟ್ಬಿಡ್ತಾರೆ ಅವರು. ಹಂಗೆ ಆಗ್ಬಾರ್ದು. ನೀವು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಟಿ, ಹಿಂಗೆಲ್ಲ ಜನ ರೊಟ್ಟಿ ಗಿಟ್ಟಿ ಕಟ್ಕೊಂಡು ನೋಡಿದ್ದೀರಾ. ಈಗ ನಾವೆಲ್ಲ ಹೋಟ್ಲಾಗ ಉಂತೀವಿ, ಹೊರಗೆ ತಿಂತೀವಿ, ಎಲ್ಲ ಪ್ಲಾಸ್ಟಿಕ್ ಹೊರಗೆ ಕೊಡ್ತಾರೆ. ಅದಕ್ಕೆ ಆದಷ್ಟು ನಾವು ಅಡುಗೆ ಮಾಡ್ಕೊಂಡು ತಂದರೆ ಅಷ್ಟು ಒಂದೊತ್ತ ನಾವು ಒಳ್ಳೆ ಆಹಾರ ಸೇವನೆ ಮಾಡಬೇಕಾಗುತ್ತೆ. ಆಮೇಲೆ ಇದನ್ನ ನೋಡಿ, ತೆಳು ಪ್ಲಾಸ್ಟಿಕ್ಕಲ್ಲಿ ಜನ ತರಕಾರಿಗಳನ್ನೆಲ್ಲ ಹಾಕಿ ಎಸಿತಾರೆ. ಹಂಗೆ ಎಸಿಬಾರ್ದು. ಹಸುಗಳು ಪಾಪ ಇಲ್ಲೇ ತಿಂದು ಸಾಯ್ತಾರೆ. ತರಕಾರಿಗಳನ್ನ ಆದಷ್ಟು ನೀವು ನೆಲಕ್ಕೆ ಹಾಕಿ, ಜಾಗ ಮಾಡ್ಕೊಂಡು ನೆಲಕ್ಕೆ ಹಾಕಿ ಗೊಬ್ಬರ ಆಗುತ್ತೆ. ಪ್ಲಾಸ್ಟಿಕ್ ಕವರಲ್ಲಿ ಪ್ಲಾಸ್ಟಿಕ್ ಮಾತ್ರ ಹಾಕಿ.